ಮೂರನೇ ಅಭ್ಯರ್ಥಿ ಬಂದ್ರೆ ಇಬ್ರು ಕೆಲಸ ಮಾಡಲ್ಲ ಅನ್ನೋದನ್ನ ಹೇಳ್ತಾ ಇದೀರೋ ಅಥವಾ ಗೆಲ್ಲಕ್ಕಾಗಲ್ಲ ಮೂರನೇ ಅಭ್ಯರ್ಥಿ ಅಂತ ಹೇಳ್ತಾ ಇದೀರೋ? ಈಗ ಅಭಿಪ್ರಾಯ ಹೇಳಿದ್ರ ನೀವೀಗ? ನಾನು ಇನ್ನೂ ಮೂರನೇ ಅಭ್ಯರ್ಥಿ ಗಂಟ ಹೋಗೇ ಇಲ್ಲ, ನಾನು ಇಲ್ಲೇ ಇದ್ದೀನಿ. ಯಾರೋ ಬಂದ್ರೆ ನಾನು ಯಾರ ಅಭ್ಯರ್ಥಿ ಹೆಸರು ಹೇಳಿಲ್ಲ, ನಾನು ಯಾರಿಗೂ ಪ್ರಪೋಸು ಮಾಡಿಲ್ಲ. ನಮ್ಮಲ್ಲಿ ಒಂದಾಗಿ ಒಮ್ಮತದ ಅಭ್ಯರ್ಥಿ ಮಾತ್ರ ಗೆಲ್ಲಕ್ಕೆ ಸಾಧ್ಯ ಅಂತ ಅಲ್ಲಿಗೆ ನಿಲ್ಲಿಸ್ತೀನಿ, ಮುಂದಕ್ಕೆ ಹೋಗಲ್ಲ. ಸರ್, ಈಗ ಅವರು ಬೇಡ ಇವರು ಬೇಡ, ಮೂರನೇರಿಗೆ ಕೊಟ್ರೆ ಇಬ್ರು ಕೆಲಸ ಮಾಡಲ್ಲ ಅಂತ ಹೇಳಿದೀರಾ. ಹಾಗಾದ್ರೆ ನೀವು ಕೆಲಸ ಮಾಡಲ್ಲ ಅನ್ನೋ ಮಾತು ನಾನು ಹೇಳಿಲ್ಲ, ನೀವು ಸೃಷ್ಟಿ ಮಾಡಬೇಡ್ರಿ. ನನ್ನ ಪ್ರತಿ ಮಾತಿಗೂ ಕೂಡ ಅರ್ಥ ಇರ್ತದೆ, ನಾನು ಬಹಳ ಜವಾಬ್ದಾರಿಯಾಗಿ ಮಾತಾಡ್ತೀನಿ. ಇಬ್ರು ಕೆಲಸ ಮಾಡೋವಂಥ ವ್ಯಕ್ತಿನ ಕೊಡ್ರಿ, ಗೆಲ್ಸ್ಕೊಂಬರೋಣ. ಇಬ್ರು ಒಪ್ಪಿಸಿ ಕೆಲಸ ಮಾಡೋದು ನಿಮ್ಮಿಬ್ಬರದು ಜವಾಬ್ದಾರಿ ಇದೆ, ಆ ಕೆಲಸ ಮಾಡಿ. ಸ್ಪಷ್ಟವಾಗಿ ಹೇಳ್ತಾ ಇದ್ರ ಸರ್ವೆನಲ್ಲಿ ಬಂದಿರೋದು ಚಿಕ್ಕಪದ್ದಣ್ಣ ಹೆಸರು, ಚಿಕ್ಕಪದ್ದಣ್ಣಗೆ ಕೊಡಿ, ಬೇರೆಯವ್ರು ಬೇಡ ಅನ್ನೋದು. ಆಯ್ತಪ್ಪ, ಚಿಕ್ಕಪದ್ದಣ್ಣ ಬಿಟ್ಟು ಇನ್ನೂ 1, 2, 3 ಹೆಸರು ಇರ್ತದ್ರಿ. ಸರ್ವೆನಲ್ಲಿ ಒಬ್ಬರೇ ಇದಲ್ಲ. ಆ 3 ಹೆಸರಲ್ಲಿ ಯಾರ್ಯಾರ್ದು ಸರ್ವೆ ಬಂದಿದೆ ನನಗೆ ಗೊತ್ತಿಲ್ಲ. ನೀವು ಹೇಳ್ತಾ ಇದ್ದೀರಿ ಚಿಕ್ಕಪದ್ದಣ್ಣ 1 ಬಂದಿದೆ ಅಂತ, 2, 3 ಎಲ್ಲ ಇರ್ತಾವಲ್ಲ. ಒಪ್ಪಿಸ್ಬಿಟ್ಟು ಬಲಗೈ ಸಮುದಾಯಕ್ಕೆ ಬಂದಿದ್ರೆ ಅದಕ್ಕೂ ಓಕೆನಾ ಸರ್? ಯಾರಿಗನ್ನ ಕೊಡ್ಲಿ, ಕಾಂಗ್ರೆಸ್ ಗೆಲ್ಬೇಕಲ್ಲಪ್ಪ ಅಲ್ಲಿ, ಅದು ತಾನೇ ಮುಖ್ಯ. ನಾನು ಇನ್ನೂ ಎಡಗೈ ಬಲಗೈ ಇಟ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ನನ್ನೇನು ಲೀಡರ್ ಮಾಡಿದ್ದು. నేను ಎಡಗೈ ಬಲ ಓಟ್ ಹಾಕಿದ್ರೆ ನಾ ಗೆಲ್ಲೋದು. ನಾನು ಇಡೀ ರಾಜ್ಯದ ಎಲ್ಲ ವರ್ಗದ ಜನ ಓಟ್ ಹಾಕಿದ್ದಕ್ಕೆ 30 ವರ್ಷ ಪಾರ್ಲಿಮೆಂಟಲ್ಲಿ ಇದ್ದೀನಿ. ಆ ಹಣೆ ಬರ ನನಗೆ ಯಾಕೆ? ನನಗೆ ಗೆಲ್ಲೋದೇ ಮೂಲ. ಬಲಗೈಯರು ಓಟ್ ಹಾಕಿದ್ದಾರೆ, ಎಡಗೈಯರು ಹಾಕಿದ್ದಾರೆ, ಎಲ್ಲ ವರ್ಗದ ಜನ ಹಾಕಿದ್ದಾರೆ, ಬ್ಯಾಕ್ವರ್ಡ್ ಹಾಕಿದ್ದಾರೆ, ಒಕ್ಕಲಿಗರು ಹಾಕಿದ್ದಾರೆ. ಮಹತ್ತರವಾದ ಪಾತ್ರವನ್ನು ಸಾಂಪ್ರದಾಯಿಕವಾಗಿ ನಡೆದಿದ್ದೇಳಿದ್ನಿ, ಸಾಂಪ್ರದಾಯಿಕವಾಗಿ ನಡೆದಿದ್ದೇಳಿದ್ದೀನಿ. ಅಂತಿಮ ತೀರ್ಮಾನ ಹೈಕಮಾಂಡ್ ಅಂತ ಕೂಡ ಹೇಳಿ. ನೀವು ಜಡ್ಜ್ಮೆಂಟ್ ಮಾಡೋರಲ್ಲ, ನಿಮ್ಗೆ ಆ ಕೆಲಸ ಯಾಕೆ? ನಿಮಗೆ ನಾನು ಹೇಳಿರೋದು ದಯವಿಟ್ಟು ತಗೊಳ್ಳಿ. ನಿಮ್ಗೆ ಆ ಕೆಲಸ ಬೇಡ, ಆ ಕೆಲಸ ನಿಮ್ದಲ್ಲ. ಆ ಕೆಲಸ ಮಾಡೋರು ಮುಖ್ಯಮಂತ್ರಿ ಅಲ್ಲ. ನೀವು ಬಂದಿದ್ದಕ್ಕೆ ಮಾತಾಡ್ತೇನೆ, ಅಲ್ದ್ರೆ ನಾನು ಅಲ್ಲ ಮೀಡಿಯಾ ಜಡ್ಜ್ಮೆಂಟ್ ಯಾರು ಮಾಡಕ್ ಹೋಗಲ್ಲ. ನಿಮ್ಮಲ್ಲಿ ಏನಿದೆ ಅದು ತೋರ್ಸಕ್ ಹೋಗ್ತಾ ಇರೋದು. ನೀವೆಲ್ಲ ಒಂದಾಗಿ ನೀವು ಮಾಡ್ಕೊಂಡಿದ್ದಾರೆ, ಯಾರು ಬಂದು ಇಲ್ಲಿ ನಿಮ್ಮ ಹತ್ರ ಗೊತ್ತಾಗಿಲ್ಲ. ಒಂದ್ ಹೇಳ್ತಿರೋದೇನು ಅಂದ್ರೆ, ನಿಮ್ಮ ಅಳಿಯೋರು ಬಿಟ್ರೆ ಬೇರೆ ಆಪ್ಷನ್ಸ್ ಇಂಥವ್ರು ಕೊಡಿ ಅಂದ್ರೆ ನಿಮ್ಗೆ ಅವಾಗ ಒಂದು ಸೂತ್ರ ನಿಮ್ ಮುಂದೆ ಇರುತ್ತಾ ಅಂತ ಕೇಳ್ತಾ ಇರೋದು. ಅವ್ರು ಯಾರು ಕೊಟ್ಟರು ನಾನು ಒಪ್ಕೊಂತೀನಿ. ನಾನು ಯಾವುದಕ್ಕೂ ಯಾವ ಸಮುದಾಯಕ್ಕೆ ಕೊಟ್ಟರು ಒಪ್ಕೊಂತೀನಿ, ನಾನು ಅದರಲ್ಲಿ ಇಲ್ಲ. ನಾನು ಅಲ್ಲಿಂದ ಮೇಲೆ ಇದ್ದೇನಪ್ಪ. ನನ್ನ ಸಮುದಾಯನ ಕಟ್ಕೊಂಡು ಹಣೆ ಬರ್ಕೊಳ್ಳೋಕ್ಕಾಗಲ್ಲ. ಸಂದರ್ಭ ಅಲ್ಲ, ಅದು ಸಾಂಪ್ರದಾಯಿಕವಾಗಿ ನಡ್ಕೊಂಡ್ ಬಂದಿರೋದನ್ನು ಹೇಳಿದ್ದೀನಿ. ಆದರೆ ಈಗ ಮೂಲಭೂತವಾಗಿ ಗೆಲ್ಲೋದು ಮಾನದಂಡ.